ನೋಡ್ರಿ ಈಗ ರಾತ್ರಿ ಆಗಿತ್ರಿ. ರಾತ್ರಿ ಎಷ್ಟು ಜನ ಉಳ್ಕೊಂಡಾರ್ರಿ. ಸೊ ನೋಡ್ರಿ ದರ್ಗಾ ಇಲ್ಲೇ ಇದ್ರೆ ಆ ದರ್ಗಾ ಹಿಂದೆ ನಾವು ಕೂತೇವ್ರಿ. ಇಲ್ಲೇ ನೋಡ್ರಿಪ್ಪ ಅಡ್ಗೆ ಮಾಡೀವ್ರಿ. ಇದು ಸಿಲಿಂಡ್ರ್ ಒಂದು ತಂದಿದ್ವಿ ರೀ ಸಣ್ಣದು. ಒಂದು ಪ್ಲಾಸ್ಟಿಕ್ ಕವರ್ ತಂದಾರ್ರಿ. ನಾನೇ ತಂದೇನ್ರಿ. ಅದು ಹೋಗಿ ಒಂಥರ ತಳ್ಳಗೆ ಹಾಳಿ ಇದ್ದಂಗೆ ಐತ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಊಟ ಮಾಡಾಕತ್ತೀರಿ ಎಲ್ಲಾರು ಸೇರಿ. ಈಗ ಅಡ್ಗೆ ಮಾಡ್ಕೊಂಡು ಕುತ್ಕಮ್ಮ ಫ್ರೆಂಡ್ಸ. ಇವರೆಲ್ಲ ನೋಡ್ರಿ ಇಲ್ಲೇ ವಸ್ತಿ ಉಳ್ದವ್ರು ನೋಡ್ರಿ. ಇವರು ನೋಡ್ರಿ ಇಲ್ಲೇ ಅಡ್ಗೆ ಮಾಡ್ಕೊಂಡು ತಿಂದು ಮಕ್ಕೊಂಡಾರ್ರಿ. ಕಸ ನೋಡ್ರಿ ಎಷ್ಟು ಹೊಡೈತಿ. ಎಲ್ಲಿ ಬೇಕಲ್ಲಿ ಜನ ಮಕ್ಕೊಂಡಾರ್ರಿ. ನೋಡ್ರಿ ಸ್ವಲ್ಪ ಜನ ಮಕ್ಕೊಂಡಾರ, ಸ್ವಲ್ಪ ಜನ ಹಂಗೆ ಅಡ್ಡಾಡಕತ್ತಾರ್ರಿ. ನೀರು ತುಂಬ್ಕೊಂಡು ಹೊಂಟಾರ. ವಸ್ತಿ ಇದ್ದವ್ರು ಅವರೆಲ್ಲ ಫ್ರೆಂಡ್ಸ. ನೋಡ್ರಿ ಈ ದರ್ಗಾ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಮಾಡಿದಾರ್ರಿ. ಲೈಟ್ಸ್ ನೋಡ್ರಿ ನೋಡಾಕ ನಾವು 2 ಕಣ್ಣು ಸಾಲದ್ರಿ. ಅಷ್ಟು ಚಲೋ ರೆಡಿ ಮಾಡಿದಾರ್ರಿ. ಈಗ ನೋಡ್ರಿ ಉರುಸ್ನಾಗ ಬಂದೇವು ನಾವು ರಾತ್ರಿ ಟೈಮ್ದಾಗ. ಸೊ ನಮ್ಮ ಮಾಮ ನಮ್ಮ ಅಪ್ಪ ಹೊಂಟಾರ್ರಿ ಮುಂದೆ. apa fiber ke ye खाली प्लास्टिक नहीं कैसा है बहुत छोटा है कलर है इसमें 12 कलर है कितना पड़ता है 250 रुपए एक को कम नहीं देते 180 200 ये वाला 180. ಈಗ ನೋಡ್ರಿ ಉರುಸ್ನಾಗ ಏನು ತೊಗೋಬೇಕು ಏನು ಬೇಡ ಅಷ್ಟು ಚಲೋ ಚಲೋ ಸಾಮಾನು ಹಚ್ಚಿದಾರ್ರಿ. ಹುಡುಗರು ಆಟ ಸಾಮಾನು ಅಂತ ಮಿಕ್ಕಿ ಹಚ್ಚಿದಾರ್ರಿ ಫ್ರೆಂಡ್ಸ. ಯಾಕಂದ್ರೆ ಹುಡುಗರಿಗೆ ಜಾಸ್ತಿ ಕರ್ಕೊಂಡು ಬಂದಿರ್ತಾರಲ್ರಿ ಎಲ್ಲರೂ. ಅದರ ಸಂಬಂಧ ಅವ್ರು ನೋಡಿದ್ರೆ ಹುಡುಗರು ಒಂದು ಸ್ವಲ್ಪ ನಿಲ್ಲಾಕನ ತಯಾರಿಲ್ರಿ. ಅಷ್ಟು ಕಾಡ್ಸಾಕತ್ತಾರ್ರಿ ಫ್ರೆಂಡ್ಸ. ನಮ್ಮವಂತರೂ 6 ಹುಡುಗರು ಅದಾರ್ರಿ. 6 ಹುಡುಗರು ಕಾಡ್ಸಾಕತ್ತಾರ್ರಿ ಆಟ ಸಾಮಾನು ಬೇಕಂತ. ನೋಡ್ರಿ ಎಷ್ಟು ಮಸ್ತಾಗಿ ಅದಾವ್ರಿ ಇವು ಸಣ್ಣ ಸಣ್ಣ ಪಾತ್ರೆ. ನೋಡ್ರಿ ಹೆಂಗದಾವು ಬಾಂಡೆ ಸಾಮಾನು. ಅವು ಕೂಡ ಹಚ್ಚಿದಾರೆ ನೋಡ್ರಿ. ಈಗ ಬಳಿ ಅಂಗಡಿ ಬಂದಿವ್ರಿ. ಇಲ್ಲಿ ಬಳಿ ಅಂಗಡಿಯಾಗಂತೂ ಏನು ಬೇಕು ಏನು ಬೇಡ ಅದನ್ನ ಅದ ನೋಡ್ರಿ ಫ್ರೆಂಡ್ಸ. ಆದರೆ ಫಿಕ್ಸ್ ರೇಟ್ ಹಚ್ಚಿದ್ರಿ ಅವರು 50 60 ಹಿಂಗೆ ಏನೋ ತೊಗೊಲಿ ಒಂದೊಂದು ಐಟಮ್ಸ್ಗೆ ಒಂದೊಂದು ರೇಟ್ ಹಚ್ಚಿದಾರ್ರಿ. ಕ್ಲಿಪ್ ಆಮೇಲೆ ಏನು ಬೇಕು ದರ್ವಂದಕ್ಕೂ ಎಲ್ಲ ಹಚ್ಚಿದಾರೆ ಬಿಡ್ರಿ. ಅಲ್ಲಿ ಏನು ತೊಗೋಬೇಕು ಏನು ಬೇಡ ಅಷ್ಟು ಸಾಮಾನು ಅದಾವ್ರಿ. ಭಾರಿ ಚಲೋ ಮಿಂಚಾಕತ್ತಿದ್ರು. ಅಲ್ಲಿ ಲೈಟ್ಗಂತೂ ಬಳಿ ನೋಡ್ರಿ ಅಷ್ಟು ಚಲೋ ಕಾಣಕತ್ತಿದ್ರು. ಕೇಳಿದ್ರು ಫ್ರೆಂಡ್ಸ. ಆದ್ರೆ 3,400 ಹಿಂಗೆ ಹೇಳಿದ್ರಿ. ಸುಮ್ಮನೆ ಬಿಟ್ಕೊಟ್ಟು ಮತ್ತು ಮುಂದಿನ ಅಂಗಡಿಯಾಗ ಬಂದಿವ್ರಿ. ಇವಂತೂ ಬರೋಬ್ಬರಿ 300 3,400 ರೂಪಾಯಿ ಹೇಳಿದ್ರು ನೋಡ್ರಿ ಇವರು. ಇದಕ್ಕೆ ರೇಟ್ ಈ ಬಳಿಗಂತೂ ತೊಗೊಳಕಂತ ನೋಡಿದ್ವಿ ರೀ. ಸೊ ಭಾಳ ಇಷ್ಟ ಆಗಿದ್ವಿ ರೀ ನಮಗೂ. ಮತ್ತು ಅಲ್ಲಿಂದ ಅವರು ರೇಟ್ ಅವ್ರಿಗೂ ನಮ್ಗೆ ಸಾಲಿಲ್ರಿ. ಇದು ಹೊಂದ್ಲಿಲ್ರಿಪ್ಪ. ಮತ್ತು ಮುಂದೆ ಬಂದ್ವಿ. ಮುಂದೆ ಇದು ಬುರ್ಕಾ ಒಡ್ನಿ ತೊಗೋಬೇಕಂತಂದು ಬಂದ್ವಿ ರೀ ಫ್ರೆಂಡ್ಸ್. ಇದು ನೋಡ್ರಿ ರಿಯಲ್ ಒಂದು ಗೊಂಬೆಗೆ ಹಾಕಿದಾರ್ರಿ. ರಿಯಲ್ ಕಾಣಕತ್ತೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಅಲ್ಲೊಂದು ನಿಂದ್ರಸ್ಯಾರ್ರಿ ಗೊಂಬಿನ. ಇಲ್ಲೆರಡು ಮುಂದೆ ಹಾಕಿದ್ರಿ. ಸೊ ಅದನ್ನು ನಾನು ಝೂಮ್ ಮಾಡಿ ತೊಗೊಂಡಿದ್ದಾಗ ಆ ಕ್ಯಾಮ್ರಾದಾಗಂತೂ ಫುಲ್ ರಿಯಲ್ ಆಗಿ ಕಾಣಕತ್ತಿದ್ದೀವಿ ರೀ. ಇಲ್ಲೇ ನಾವು 3 ಒಡ್ನಿ ತೊಗೊಂಡ್ವಿ ರೀ. ನನಗೊಂದು, ಆಮೇಲೆ ಅಪ್ಪಾಗ ನಮ್ಮ ಮಾಹುಬಿಗೆ ಒಂದು ತೊಗೊಂಡ್ವಿ ರೀ. ಅಲ್ಲಿಂದ ನೋಡ್ರಿ ಇಲ್ಲೇ ಏನೋ ಗೋಬಿ ಅವೆಲ್ಲ ಮಾಡಾಕತ್ತಿದ್ರಿ. ಈಗ ಉರುಸಂತ್ರ ಮಾಡಿದ್ದೀರಿ. ನಾವು ವಾಪಸ್ ನಾವು ಇದ್ದಲ್ಲಿ ಹೋದ್ರಾತು ನಮ್ದು ಜಾಗಕ್ಕೆ ಹೋದ್ರಾತಂತಂದು ಹೊಂಟಿದ್ವಿ ರೀ. ಈಗ ಹೊಂಟೀವಿ ರೀ ಫ್ರೆಂಡ್ಸ. ನೋಡ್ರಿ ಜನ ಇನ್ನೂ ಮಕ್ಕೊಂಡಿಲ್ರಿ. 1 ಗಂಟೆ ಆದ್ರೂ ಮಕ್ಕೊಂಡಿಲ್ರಿ. ಸೊ ಇಲ್ಲೇ ಬಂದ್ರೆ ನಿದ್ದೆನೇ ಇರಂಗಿಲ್ಲ ರೀ. ಇಡೀ ರಾತ್ರಿನೂ ಹಂಗೆ ಅಡ್ಡಾಡೋದು ಉರುಸು ಮಾಡೋದು. ಆಮೇಲೆ ಇನ್ನೂ ಜೋಕಾಲಿ ಅವೆಲ್ಲ ಇದ್ವು ರೀ. ಎಲ್ಲ ಬಂದ್ ಮಾಡಿದ್ರು ರೀ ಫ್ರೆಂಡ್ಸ. ಯಾಕಂದ್ರೆ ಇಡೀ ಹಗಲೆಲ್ಲ ಅವರು ಚಾಲೂ ಮಾಡಿರ್ತಾರೆ. ರಾತ್ರಿ ಥಂಡಿಗೆ ಮಕ್ಕೊಂಡು ಬಿಟ್ಟಾರ್ರಿ ಜನ. ನೋಡ್ರಿ ಎಷ್ಟು ಜನ ಮಕ್ಕೊಂಡಾರ್ರಿ. ಸೊ ಆದರೂ ಜಂಡ ಮುಗಿದ ಮೇಲಂತರೂ ಸ್ವಲ್ಪ ಜನ ಹೋಗಿದ್ರು ರೀ. ಸ್ವಲ್ಪ ಜನ ಇಲ್ಲೇ ಉಳ್ಕೊಂಡು ಬಿಟ್ರಿ. ನಾವು ವರ್ಷ ಇಲ್ಲೇ ಒಂದು ರಾತ್ರಿ ವಸ್ತಿ ಇದ್ದ ಹೋಗ್ತೀವಿ ರೀ ಫ್ರೆಂಡ್ಸ. ಯಾಕಂದ್ರೆ ನಮ್ದು ಅದ ಪದ್ಧತಿ ಐತ್ರಿಪ್ಪ. ಯಾವಾಗಲೂ ಈ ಹುಡುಗರು ಕರ್ಕೊಂಡು ಹೋಗಿ ವಾಪಸ್ ಹೋಗೋದು ವಾಪಸ್ ಬರೋದು ಒಂದೇ ದಿನಕ್ಕಂದ್ರೆ ನಮಗೂ ಆಗಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಅಲ್ಲೇ ಇರ್ತೀವಿ ರೀ. ಅಲ್ಲಿ ಬಂದಮೇಲೆ ಇದು ಜಾಗರಣೆ ಇತ್ತು ರೀ ಫ್ರೆಂಡ್ಸ. ಯಾಕಂದ್ರೆ ಇವತ್ತು ರಾತ್ರಿ ಜಾಗರಣೆ ಇತ್ತು ರೀ. ಎಲ್ಲರೂ ನೋಡ್ರಿ ಬರೋ ಅಷ್ಟನಾಗ ನಾವು ಜಾಗರಣೆನೂ ಮಾಡಾಕತ್ತಿದ್ರು ರೀ. ಸೊ ಅವ್ರ ಕೂಟಾಗ ನಾವು ಒಂದು ಸ್ವಲ್ಪ ಜಾಯ್ನ್ ಆಗ್ಬೇಕಂತಂದು ಜಾಗರಣೆ ಮಾಡ್ಬೇಕಂತಂದು ಇದಿಷ್ಟನ್ನು ತೊಗೊಂಡ್ಯಾರ. ನಾನು ತೊಗೊಂಡು ಮತ್ತು ಆಮೇಲೆ ಬೆಳಗ್ಗೆ ಎದ್ದು
ಮತ್ತು ಜಲ್ದಿ ಹೋಗ್ಬೇಕಂತಲ್ರಿ ಅದಕ್ಕೆ ಒಂದು ಸ್ವಲ್ಪ ಎಚ್ಚರನ ಇದ್ರಾತ ಅಂತ ನೋಡಿರಿ ಫ್ರೆಂಡ್ಸ. ನಾನು ಯಾವ್ದು ಬಂದು ಒಂದು ಸ್ವಲ್ಪ ಫ್ರಂಟ್ ಕ್ಯಾಮ್ರಾನ ತೊಗೊಂಡೆ ರೀ. ಈಗ ನಾವು ಕೂಡ ಜಾಗರಣೆ ಮಾಡಬೇಕು ಈಗ ಅಂತಂದರೆ. ಸೊ ನೋಡಿರಿ ಫ್ರೆಂಡ್ಸ, ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೇನೆ ರೀ. ಬೆಳಗ್ಗೆ ಅಂತೂ ಆತ್ರಿ ಎಲ್ಲರೂ ನೋಡಿರಿ. ಸ್ವಲ್ಪ ಜನ ಬೆಳಗ್ಗೆನ ಜಾಗ ಬಿಡಾಕತ್ತಾರೆ ರೀ. ನೋಡಿರಿ ಹೊಂಟಿದ್ದು ಬ್ಯಾಗ್ ತೊಗೊಂಡು ನಾವು ಇನ್ನೂ ಇಲ್ಲೇ ಕುಂತಿದ್ವಿ. ಯಾಕಂದ್ರೆ ರಾತ್ರಿದು ಇನ್ನೂ ಅಡುಗೆ ಇತ್ತು, ಅದನ್ನೆಲ್ಲ ಅಡುಗೆ ಅದು ಮತ್ತೇನು ವಾಪಸ್ ತೊಗೊಂಡು ಹೋಗೋದು, ಊಟ ಮಾಡ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರಾತ್ರಿ ಡಬ್ಬಿ ಎಲ್ಲ ಅಂತಂದರೆ ನಾವು ಇನ್ನೂ ಇಲ್ಲೇ ಉಳ್ಕೊಂಡ್ವಿ ರೀ ಫ್ರೆಂಡ್ಸ. ಯಾಕಂದ್ರೆ ಇನ್ನೂ ಉರುಸ್ನಾಗ ಹೋಗೋದಿತ್ತು ರೀ. ಹುಡುಗರು 2 ಜನ ಬಂದಿದ್ದಿಲ್ರಿಪ್ಪ, ನಮ್ಮ ಸಮೀರ್ ನಮ್ಮ ತಶು ಅವರೆಲ್ಲ ಯಾರು ಬಂದಿದ್ದಿಲ್ರಿ. ಅದಕ್ಕೆ ಮತ್ತು ಅವ್ರು ಕರ್ಕೊಂಡು ಉರುಸ್ನಾಗ ಹೋಗಿ ಬಂದ್ರಾತು ನಾವು ಅಂತಂದರೆ. ಈಗ ನಾಷ್ಟ ಮಾಡಾಕತ್ತೀವಿ ರೀ. ನಾಷ್ಟಕ್ಕೆ ಮಂಡಕ್ಕಿ ಹಚ್ಕೊಂಡು ಬಂದಿದ್ವಲ್ರಿ ಚುರುಮುರಿ, ಅದನ್ನ ನಾಷ್ಟ ಮಾಡಾಕತ್ತಿದ್ದೀವಿ ರೀ. ಆಮೇಲೆ ಇದನ್ನು ನಾಷ್ಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬಂದು ಆಮೇಲೆ ಊಟ ಮಾಡಿ ಹೋದ್ರಾತು ನಾವು ಊರ ಕಡೆ ಅಂತಂದರೆ. ನೋಡಿರಿ ನಾವು ಚುರುಮುರಿ ಆಮೇಲೆ ಏನೋ ಮಂಡಕ್ಕಿ ಅವಲಕ್ಕಿ ಹಚ್ಚಿದ್ವಲ್ರಿ, ಕರ್ದ ಮಂಡಕ್ಕಿ ಕರ್ದ ಅವಲಕ್ಕಿ ಅವು ಮಿಕ್ಸ್ ಮಾಡಿ ಅಕ್ಕ ನಾಷ್ಟ ಮಾಡಿದ್ವಿ ರೀ. ಅಲ್ಲಿಂದ ನಾಷ್ಟ ಮಾಡ್ಕಶಿ ಈಗ ಕುಂತೇರಿ ಎಲ್ಲರೂ ಸೇರಿ ಒಂದು ಸ್ವಲ್ಪ ಮಾತಾಡ್ಕೊತ. ಈಗ ನೋಡಿರಿ ಫ್ರೆಂಡ್ಸ, ನಾವು ಹೋಗಾಕ ರೆಡಿ ಆಗ್ತೀವಿ. ಈಗ ಮನೆಗೆ ಊರಿಗೆ ಹೊಂಟೇವ್ರಿ. ಸೊ ಎಲ್ಲರೂ ರೆಡಿ ಆಗ್ಯಾರ್ರಿ. ನಮ್ಮ ತುಂಬ ನೋಡ್ರಿ ಹೊಸ ಸ್ಕಾರ್ उसका नीचे का ये पोस्ट मैं यहाँ से देखे. ಸೊ ನಮ್ಮಂದ್ರೆ ಇದು ಈಗ ಸ್ವಲ್ಪ ದರ್ಗಾದಾಗ ಹೋಗಿ ಓದಿಸ್ಕೊಂಡು ಹೋಗ್ತೀರಿ. ಸ್ವಲ್ಪ ಎಲ್ಲ ಅಡ್ಡಾಡ್ಕೊಂಡು ಇನ್ನೊಂದು ಸ್ವಲ್ಪ ಅಂದ್ರೆ ರಾತ್ರಿ ಅಡ್ಡಾಡಿ ಬಂದಿದ್ವಿ. ಇನ್ನೊಮ್ಮೆ ರಾತ್ರಿ ಹೋಗಿ ಒಂದು ಸ್ವಲ್ಪ ಹುಡುಗರಿಗೆ ಏನು ತೊಗೊಂಡಿದ್ರಿ. ಇನ್ನು ನೋಡ್ರಿ ಮಾತಾಡ್ಕೊತ ಕುಂತೀವಿ. ಒಂದು ಸ್ವಲ್ಪ ನಮ್ಮನೆಯವ್ರ ಬಗ್ಗೆ ಸ್ವಲ್ಪ ನಕ್ಕೊಂತ ಹೇಳ್ಕೊತ ಕುಂತಿದ್ದೀವಿ. ಯಾಕಂದ್ರೆ ಅವರು ಒಂದು ಸ್ವಲ್ಪ ಕ್ಯಾಮ್ರಾ ಹಿಡಿ ಅಂತಂದ್ರೆ ಏನೇನೋ ಮಾಡಿಬಿಡ್ತಾರೆ ರೀ. ನಾವು ಒಂದು ಮಾಡಿದ್ರೆ ಅವ್ರು ಒಂದು ಮಾಡಿಬಿಡ್ತಾರೆ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಅವ್ರ ಬಗ್ಗೆ ಹೇಳ್ಕೊತ ಕುಂತಿದ್ದೀವಿ. ಯಾಕಂದ್ರೆ ನಮ್ಮ ಅಕ್ಕಾರ್ಗೆ ಗೊತ್ತಿರಂಗಿಲ್ಲ ರೀ. ಒಂದು ಸ್ವಲ್ಪ ಹೇಳ್ಕಳಿಸಿ ನಾವು ನಕ್ಕೊಂತ ಕುಂತಿರ್ತೀವಿ. ಸೊ ಎಲ್ಲರೂ ಹುಡುಗರಿಗೆ ರೆಡಿ ಮಾಡಿದ್ದೀವಿ. ಈಗ ರೆಡಿ ಮಾಡಿದ್ದಾಯಿತು. ಈಗ ನಾವು ಒಂದು ಸ್ವಲ್ಪ ದರ್ಗಾಕ್ಕೆ ಹೋಗಿ ಒಂದು ಸ್ವಲ್ಪ ದರ್ಶನ ತೊಗೊಂಡು ಏನು ಮಾಡ್ತೇವೆ ಅಂದರೆ ಉರುಸ್ನಾಗ ಹೋಗಿ ಉರುಸ್ದಿಂದನೇ ನಾವು ಏನು ಮಾಡ್ತೇವೆ ಅಂದ್ರೆ ನಾವು ಹೋಗ್ಬಿಡ್ತೇವೆ ರೀ ಊರಿಗೆ. ಯಾಕಂದ್ರೆ ಲೇಟನ್ನು ಆಗೈತೆ ರೀ ಫ್ರೆಂಡ್ಸ ಇವತ್ತು. ಈಗ ನೋಡಿರಿ ಫ್ರೆಂಡ್ಸ, ಎಲ್ಲ ಖಾಲಿ ಆಗಿಬಿಟ್ಟೈತೆ ರೀ ದರ್ಗಾ ಎಲ್ಲ. ಪಾಪ ನೋಡ್ರಿದೆ ಕಾಲ ಇಲ್ರಿ ಅವ್ರು ನಡೆಯಕ್ಕೆ. ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ನೋಡ್ರಿ ಉರುಸ್ನಾಗ ಬಂದ್ವಿ ರೀ. ಇಲ್ಲೇ 50-60 ಹಚ್ಚಿದ್ರಲ್ರಿ ರಾತ್ರಿ ಫಿಕ್ಸ್ ರೇಟ್. ಅಲ್ಲೇ ಬಂದಿವಿ ರೀ. ಅಲ್ಲೊಂದು ಸ್ವಲ್ಪ ಉಂಗುರ ಏನೋ ತೊಗೊಂಡಿದ್ದಿತ್ತಂತ್ರಿ ಹುಡುಗರು ಕೇಳಿದ್ರಪ್ಪ. ಅದು 150-100 ಹಿಂಗೆ ಹೇಳಾಕತ್ರಿ. ಸುಮ್ಮನೆ ಮುಂದೆ ಬಂದ್ವಿ ರೀ. ಅಲ್ಲಿಂದ ಹುಡುಗರಿಗೆ ಒಂದು ಸ್ವಲ್ಪ ಆಟದ ಸಾಮಾನು ಕೊಡಿಸ್ಬೇಕಂತಂದು ಬಂದ್ವಿ ರೀ. ಗಾಡಿ ಅವೆಲ್ಲ ಮತ್ತು ಅದನ್ನ ಒಂದು ಗಾಡಿ ಕೊಡಿಸಿದ್ವಿ ರೀ ನಮ್ಮ ಮಲಿಕಗೆ. ಅಲ್ಲಿಂದ ನಾನೊಂದು ಫೋಟೋ ತೊಗೋಬೇಕಿತ್ತು ರೀ. ಹುಡುಗರು ಹಾಜರು ಖಾದ್ರಿ ಅವ್ರದ್ದು ಫೋಟೋನ ಇರಲಿಲ್ಲ ರೀ ನಮ್ಮ ಮನ್ಯಾಗ. ನಿಮ್ಗೆ ಊರಿಗೆ ಹೋದ್ಮೇಲೆ ತೋರಿಸ್ತೇನಂತ್ರಿ ಫ್ರೆಂಡ್ಸ ಯಾವ ಫೋಟೋ ತೊಗೊಂಡೇನೆ ಅನ್ನೋದು. ಸೊ ಒಂದು ಫೋಟೋ ತೊಗೊಂಡ್ಯಾರ. ನಾನು ಭಾಳ ದಿನ ಆಗಿತ್ತಪ್ಪ ಅದು ತೊಗೋಬೇಕಂತಂದು ಅನ್ನಕುಂತು ತೊಗೊಂಡೆ ರೀ. ಸೊ ಈಗ ನೋಡಿರಿ ಒಂದು ಕಟ್ಮಾ ಸಿಕ್ತು ರೀ. ಕಟ್ಮಾದಾಗ ನಡೆದೇವ್ರಿ ನಾವು. ಈಗ ಸವಣೂರಿಗೆ ಹೋಗಿ ಅಲ್ಲಿಂದ ಸವಣೂರಿಂದ ನಾವು ಮುಂದೆ ಇದಕ್ಕೆ ಹೋಗ್ಬೇಕು ರೀ, ಹಾವೇರಿಗೆ ಹೋಗ್ಬೇಕು ರೀ ಫ್ರೆಂಡ್ಸ. ಯಾಕಂದ್ರೆ ನಾನು ಕೂಡ ಈಗ ವಾಪಸ್ ಹುಬ್ಳಿಗೆ ಹೋಗೋದೈತ್ರಿ. ಈಗ ಮನ್ಯಾಗ ಹೋಗಿ ನಿಲ್ತೇನೆ ಏನೋ ಗೊತ್ತಿಲ್ಲ ರೀ. ಸೊ ಸಾಮಾನೆಲ್ಲ ಭಾಳ ಇರೋ ಸಂಬಂಧ ನಾನು ಸೀದಾ ಈಗ ಸಾಮಾನೆಲ್ಲ ಈಗ ಹಾವೇರಿಗೆ ಹೋಗಿ ಅಲ್ಲಿಂದ ದೇಸೂರು ಹೋಗ್ಬೇಕಲ್ರಿ. ಅಲ್ಲಿ ಮನ್ಯಾಗ ಹೋಗಿ ಇಟ್ಟು ಸಾಮಾನು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ನಾನು ಹುಬ್ಳಿಗೆ ಹೋಗ್ಬೇಕು ರೀ. ಯಾಕಂದ್ರೆ ನನಗೂ ರಾತ್ರಿ ಆಕ್ಕೈತ್ರಿ ಹೋಗಾಕೆ. ನಾವು ಇಬ್ಬರು ಅದೇವಲ್ರಿ ಫ್ರೆಂಡ್ಸ್, ನಾನು ಸುಮ್ಮ ಅದ್ರ ಸಂಬಂಧ ಮತ್ತು ಜಲ್ದಿನ ಹೋದ್ರಾತು ಅಂತಂದು ಈಗ ನಾನು ಕೂಡ ಅರ್ಜೆಂಟ್ ಮಾಡಾಕತ್ತಿದ್ದಾರೆ. ಈಗ ಆಗಲೇ ಸವಣೂರ್ನು ಬಂದೇ ಬಿಡ್ತೀರಿ ಫ್ರೆಂಡ್ಸ. ಯಾಕಂದ್ರೆ ನೋಡ್ರಿ ಹುಡುಗರಂತೂ ಕಂಗಾಲ ಆಗಿಬಿಟ್ಟಾರ್ರಿ. ಕೆಟ್ಟ ಬಿಸಿಲು ರೀ ಫ್ರೆಂಡ್ಸ. ಮಕ್ಕೊಂಡು ಬಿಟ್ಟಾರ್ರಿ ಅವರು. ಈ ಬಿಸಿಲು ನೋಡೇ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ನಾನು ಸುಮ್ಮನೆ ಆದರೆ ಅವ್ರದ್ದು ವೀಡಿಯೋ ತೊಗೊಂತ. ಸೊ ಅಲ್ಲಿಂದ ನಾವು ಸವಣೂರು ಬಸ್ ಸ್ಟ್ಯಾಂಡ್ ಇಳಿದು ಬಸ್ನ ಸಿಕ್ಕೇ ಬಿಡ್ತೀವಿ. ಬಸ್ನಾಗ ನೋಡ್ರಿಪ್ಪ ಎಷ್ಟು ಗದ್ದಲ ಅಂದ್ರೆ ಜಗ್ಗಿ ಗದ್ದಲ ರೀ. ಅವೆಲ್ಲ ಕೈ ಚೀಲ ಹಿಡ್ಕೊಂಡು
ನಿಂತ್ಕೊಂಡು ದೇವ್ರ ಮಠ ಹೋದಿರಿ ಫ್ರೆಂಡ್ಸ. ಅಲ್ಲಿಂದ ನಾನು ಮನ್ಯಾಗ ನಿಂತೇ ಇಲ್ರಿಪ್ಪ, ಊಟನೂ ಮಾಡಲಿಲ್ಲ ರೀ ಫ್ರೆಂಡ್ಸ. ಅಲ್ಲಿಂದ ಸೀದಾ ನನಗೆ ಟೈಮ್ ಭಾಳ ಆಗಿತ್ತು ರೀ, ಅಲ್ಲಿ 6 ಗಂಟೆ ಆಗಿಬಿಟ್ಟಿತ್ತು ರೀ ಹಾವೇರಾಗ. ಮತ್ತು ಹೋಗ್ತೇನೋ ಅಂತಂದು ನಾನು ಬಂದುಬಿಟ್ಟೆ ರೀ ಫ್ರೆಂಡ್ಸ. ಇದು ಹುಬ್ಳಿದು ನೋಡಿರಿ ಈಗ ತೋರಿಸ್ತಾ ಇರೋದು, ಯಾಕಂದರೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಹೊಂಟೈತ್ರಿ. ಇದು ಹೊಸೂರು ಕಡೆ ಏನೋ ಸವಾರಿ ಹೊಂಟೈತ್ರಿ ಫ್ರೆಂಡ್ಸ. ಈಗ ನೋಡಿರಿ ನಾವು ಬಸ್ ಸ್ಟ್ಯಾಂಡ್ ಸಮೀಪ ಬಂದೇ ಬಿಟ್ಟಿವ್ರಿ. ಇಲ್ಲೇ ನಮ್ಮ ಮನೆಯವ್ರು ಬರ್ತಾನೆ ಅಂತಂದು ಹೇಳಿದಾರೆ ರೀ, ಅವ್ರು ಬಂದು ಕರ್ಕೊಂಡು ಹೋಗ್ಬಿಟ್ರೆ. ಸೊ ನಾನು ಈಗ ಹುಬ್ಳಿಗೆ ರೀಚ್ ಆಗಿಬಿಟ್ಟೆ ರೀ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.